ನಮಸ್ಕಾರ. ಇವತ್ತು ಲಿಂಬೆ ಕಡಿದು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಲಿಂಬೆ ಹಣ್ಣಿನ ರಸನ ಹಿಂಡ್ಕೊಂಡು ಕಡಿನ ಬಿಸಾಕ್ತೀವಲ್ವ, ಅದರಲ್ಲಿ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ಈಗ ನಾನಿಲ್ಲಿ ಲಿಂಬೆ ಕಡಿನ ಮಾಡ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಮೊದಲಿಗೆ ಲಿಂಬೆ ಕಡಿ ಈ ಥರ ಮಾಡಿಕೊಂಡು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ರಸನ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಹೆಚ್ಚಿಟ್ಕೊಂಡು ಅದಕ್ಕೆ ಒಂದು ದಿವಸ ರಾತ್ರಿನೇ, ನಾಳೆ ಮಾಡ್ತೀವಿ ಅಂದರೆ ಇವತ್ತು ರಾತ್ರಿಯೇ ಈ ಥರ ಸಣ್ಣದಾಗಿ ಇದನ್ನು ಹೆಚ್ಚಿಟ್ಕೊಂಡು ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ಬೆಲ್ಲ, ಕೊಕೊನಟ್ ಆಯಿಲು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕೊಕೊನಟ್ ಆಯಿಲು, ಬೆಲ್ಲ, ಅರಿಶಿನ ಪುಡಿ, ಉಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನೀವು ಲಿಂಬು ಕಡಿ ಎಷ್ಟು ತಗೊಂಡಿರ್ತೀರೋ ಅಷ್ಟು ಹೋಳು ಎಷ್ಟಿದೆಯೋ ಅಷ್ಟೇ ಬೆಲ್ಲ ಕೂಡ ಹಾಕ್ಕೊಳ್ಬೇಕು. ಹಾಕಿ ಇವತ್ತು ನೈಟೇ ನೆನೆಸಿಟ್ಕೊಳ್ಬೇಕು, ನಾಳೆ ಮಾಡ್ಕೊಳ್ಬೋದು. ಈಗ ನೋಡಿ, ನಾನು ಒಂದು ಬಂಡಿಲಿ ಒಣಮೆಣಸು ಮತ್ತು ಸೂಜಿಮೆಣಸು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಕಡಿ ಕಾಯಿ ತಗೊಳ್ಬೇಕು. ಇದಕ್ಕೆ ನೀವು ಲಿಂಬು ಕಡಿ ಜಾಸ್ತಿ ತೊಗೊಳ್ಬೇಡಿ, ಏಕೆಂದರೆ ಕಹಿ ಬಂದುಬಿಡುತ್ತೆ. ಈ ಥರ ಮಾಡೋದ್ರಿಂದ ಒಂದು ಚೂರು ಕಹಿ ಬರಲ್ಲ, ತುಂಬ ಟೇಸ್ಟಿಯಾಗುತ್ತೆ. ಇದು ನೋಡಿ, ನಾನು ಒಂದು ಕಡಿ ಕಾಯಿ ತೊಗೊಂಡಿದ್ದೀನಿ, ಫುಲ್ ಒಂದು ಕಡಿ ಕಾಯಿ ತೊಗೊಂಡಿದ್ದೀನಿ. ಅದನ್ನು ಹಾಕಬೇಕು. ಆಮೇಲೆ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೇಕು. ಒಂದು ಹುಣಸೆಹಣ್ಣು ಹಾಕ್ಕೊಳ್ಳಿ. ಆಮೇಲೆ ಇದು ಹುರಿದಿರೋದನ್ನೆಲ್ಲ ಹಾಕಿಟ್ಕೊಳ್ಳಿ. ನೋಡಿ, ಈಗ ರುಬ್ಬಿದ್ದು ಆಗಿದೆ, ಕಾಣಿಸ್ತಾ ಇದೆ ಅಲ್ವಾ? ಈಗ ರುಬ್ಬಿದ್ದಾಗಿದೆ. ಎಷ್ಟು ಬೇಗ ಆಗುತ್ತೆ ಅಂದರೆ ಒಂದು 15 ನಿಮಿಷದಲ್ಲಿ ಮಾಡ್ಕೊಳ್ಬೋದು ಲಿಂಬು ಗೊಜ್ಜು. ತುಂಬ ಟೇಸ್ಟಿಯಾಗುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಮೀಡಿಯಮ್ ಆಗಿರಬೇಕು. ಖಾರ ಸ್ವಲ್ಪ ಜಾಸ್ತಿ ಇರಬೇಕು, ಸ್ವಲ್ಪ ಸ್ವೀಟ್ ಕೂಡ ಇರಬೇಕು. ತುಂಬ ಚೆನ್ನಾಗಾಗುತ್ತೆ, ಒಂದು ಚೂರು ಕಹಿ ಬರಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮನೇಲಿ ಹೇಗಾಗುತ್ತೆ ಅಂತ ನೋಡಿ. ನಮ್ಮ ಚಾನಲ್ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.